ಎಲ್ಲರಿಗೂ ಶುಭೋದಯ. ನಮ್ಮ ಯೂಟ್ಯೂಬ್ ಚಾನಲಿಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾವು ಹಳೆಯ ಸಾಂಪ್ರದಾಯಿಕ ಒಂದು ಅಡುಗೆಯಾದಂತಹ ಉಪ್ಪಡ ಪಚ್ಚಿಲ್ ಅಥವಾ ಹಳಸಿನಕಾಯಿ ಸೊಳ್ಳೆ ಇದರ ಪಲ್ಯವನ್ನು ಮಾಡ್ತಾ ಇದ್ದೇವೆ. ಇದಕ್ಕೆ ಬೇಕಾಗುವಂತಹ ಸಾಮಗ್ರಿಗಳು: ಎರಡು ಸ್ಪೂನಿನಷ್ಟು ಇಲ್ಲಿ ಕೊತ್ತಂಬರಿ ಬೀಜ, ಒಂದು 1/4 ಸ್ಪೂನಿನಷ್ಟು ಜೀರಿಗೆ, ಒಂದು ಚಿಕ್ಕ ಗಾತ್ರದ ಇಲ್ಲಿ ಬೆಲ್ಲ ತಗೊಂಡಿದ್ದೇನೆ, ಒಂದು ಚಿಕ್ಕ ನೆಲ್ಲಿಕಾಯಿ ಗಾತ್ರದ ಹುಣಸೆ ಹುಳಿ, ಸ್ವಲ್ಪ ಈರುಳ್ಳಿ, ಒಂದು 4 ಬ್ಯಾಡಗೆ ಮೆಣಸಿನಕಾಯಿ, 4 ಗುಂಟೂರು ಮೆಣಸಿನಕಾಯಿ, ಮತ್ತು ಇಲ್ಲಿ ನೀರಿನಲ್ಲಿ ನೆನೆಸಿಟ್ಟಂತಹ ಕಡಲೆಕಾಳು. ನಾನು ಇದರಲ್ಲಿ 2 ಕಡಲೆಕಾಳನ್ನು ಕೂಡ ಆ್ಯಡ್ ಮಾಡ್ಕೊಂಡಿದ್ದೇನೆ. ಮತ್ತು ಇಲ್ಲಿ ನೀರಿನಲ್ಲಿ ಇದು ಉಪ್ಪಡ ಪಚ್ಚಿಲಿ, ಇದು ಉಪ್ಪಿನಲ್ಲಿ ಹಾಕಿಡ್ತಾರೆ. ಇದನ್ನು ನಾವು ಒಂದು ಸ್ವಲ್ಪ ನೀರಲ್ಲಿ ಹಾಕಿ 2-3 ಸಲ ತೊಳೆದು ಅದರ ಉಪ್ಪು ಸ್ವಲ್ಪ ಹೋದ ಮೇಲೆ ಇದನ್ನು ತಗೊಂಡು ಬಂದಿದ್ದೇನೆ. ನಂತರ ಇಲ್ಲಿ ತೆಂಗಿನಕಾಯಿ ತುರಿ, ಇದಕ್ಕೆ ಸ್ವಲ್ಪ ಅರಶಿನ ಹಾಕಿ ಹುರಿದು ಇಟ್ಟುಕೊಂಡಿದ್ದೇನೆ. ಇದು ಲಾಸ್ಟಿಗೆ ಆ್ಯಡ್ ಮಾಡಲಿಕ್ಕೆ. ಕಡಲೆಕಾಳನ್ನು ಇವಾಗ ನಾನು ಬೇಯಲಿಕ್ಕೆ ಇಟ್ಟಿದ್ದೇನೆ. ಇದಕ್ಕೆ ಒಂದು ಮುಚ್ಚಳವನ್ನು ಮುಚ್ಚಬೇಕು. ಈಗ ಹುರಿದಿಟ್ಟುಕೊಂಡ ಮಸಾಲೆಯನ್ನು ಚಂದ ನುಣ್ಣಗೆ ರುಬ್ಬಿಕೊಳ್ಬೇಕು. ಇವಾಗ ಬೇಯಲಿಕ್ಕಿಟ್ಟಂತಹ ಕಡಲೆ ಬೆಂದಿದೆ. ಇವಾಗ ಇದಕ್ಕೆ ಉಪ್ಪಡ ಪಚ್ಚಿಲ ಅಥವಾ ಹಳಸಿನಕಾಯಿಯ ಸೊಳೆಯನ್ನು ಸೇರಿಸಿಕೊಳ್ಬೇಕು. ರುಬ್ಬಿಟ್ಟಂತಹ ಮಿಶ್ರಣವನ್ನು ಸೇರಿಸಿಕೊಳ್ಳುವ. ಇದು ಇದರಲ್ಲೇ ಚೆನ್ನಾಗಿ ಬೇಯ್ತದೆ. ಇದು ಬೇಯಲಿ. ಇದಕ್ಕೆ ಇವಾಗ ಮುಚ್ಚಳವನ್ನು ಮುಚ್ಚುವ. ಬೆಲ್ಲವನ್ನು ಸ್ವಲ್ಪ ಪುಡಿ ಮಾಡಿ ನಾನು ಹಾಕ್ತಾ ಇದ್ದೇನೆ. ಇವಾಗ ನೋಡಿ, ಇದು ಗಟ್ಟಿ ಆಗ್ತಾ ಬಂದಿದೆ. ಇದು ಚಂದ ಬೆಂದಿದೆ. ಇವಾಗ ತೆಂಗಿನಕಾಯಿಯ ತುರಿಯನ್ನು ಸೇರಿಸಿಕೊಳ್ಬೇಕು. ಇವಾಗ ಇದಕ್ಕೆ ತೆಂಗಿನಕಾಯಿ ತುರಿಯನ್ನು ಸೇರಿಸಿಕೊಳ್ತಾ ಇದ್ದೇನೆ. ಸೇರಿಸಿ ಚಂದ ಮಾಡಿ ಇದನ್ನು ಮಗಚಬೇಕು. ಇವಾಗ ನಮ್ಮ ಪಲ್ಯ ರೆಡಿಯಾಗಿದೆ. ಇದಕ್ಕೆ ನೀವು ಉಪ್ಪನ್ನು ಮಾತ್ರ ಸೇರಿಸಬೇಡಿ. ಯಾಕಂತ ಹೇಳಿದರೆ ಇದರಲ್ಲಿ ಹಳಸಿನ ಸೊಳೆಯಲ್ಲಿ ಉಪ್ಪುಂಟು. ಅದರಲ್ಲಿದ್ದ ಉಪ್ಪು ಈ ಮಸಾಲೆ ಹಾಕಿದಾಗ ಹಾಕಿ ಅದು ಚೆನ್ನಾಗಿ ಕುದ್ದಾಗ ಅದರಲ್ಲಿರುವ ಉಪ್ಪೆಲ್ಲ ಬಿಡ್ತಾ ಬರ್ತದೆ. ಮತ್ತು ಅದಕ್ಕೆ ಇವಾಗ ಒಗ್ಗರಣೆಯನ್ನು ಹಾಕಿಕೊಳ್ಳುವ. ನೀವು ಈ ವಿಡಿಯೋ ನೋಡುವುದರ ಮೂಲಕ ನಮ್ಮ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಕಿಕೊಂಡ್ರೆ ನಮ್ಮ ಪಲ್ಯ ರೆಡಿ ಆಗ್ತದೆ. ಉಪ್ಪಡ ಪಚ್ಚಿಲ್ ಪಲ್ಯ ಸವಿಯಲು ರೆಡಿಯಾಗಿದೆ ಗಂಜಿಯೊಂದಿಗೆ. ಧನ್ಯವಾದಗಳು.